ಗೈಸ್, ಸುಮಾರು ಜನರು 5Gಗೆ ರೀಚಾರ್ಜ್ ಮಾಡಿಸ್ತಾರೆ, ಆದರೆ 5Gನ ಯೂಸೇ ಮಾಡಲ್ಲ ಸರಿಯಾಗಿ. ಅವ್ರೇನು ಮಾಡ್ತಾರೆ ಅಂದರೆ ಆಟೋ 5Gಗೆ ಹಾಕ್ತಾರೆ. ಅದೇನಾಗುತ್ತೆ, ಫೋನು ಒಂದೊಂದ್ಸಲ 4G 5G 4G 5G ಈ ಥರ ಸ್ವಿಚ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಕಂಪ್ಲೀಟಾಗಿ 5G ಸಿಗ್ತಾ ಇರಲ್ಲ. ಅಂಥವ್ರಿಗೆ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಬರೀ 5G ನಿಮ್ಮ ಫೋನಲ್ಲಿ ಹೇಗೆ ಆ್ಯಕ್ಟಿವೇಟ್ ಮಾಡೋದು. ಸೊ ಅದನ್ನು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ, ತುಂಬ ಯೂಸ್ ಆಗುತ್ತೆ. ಗೈಸ್, ಸದ್ಯಕ್ಕೆ ನೋಡಿರಿ, ಈ ಮೊಬೈಲಲ್ಲಿ ಈಗ 5G ಸಿಗ್ತಾ ಇದೆ. ಈ ಥರ ನಿಮಗೆ ಕಂಟಿನ್ಯೂಸ್ 5G ಸಿಗಬೇಕಂದ್ರೆ ನಾನು ಹೇಳೋ ಸ್ಟೆಪ್ನ ಕಂಪ್ಲೀಟಾಗಿ ಒಂದೊಂದೇ ಫಾಲೋ ಮಾಡಿ, ಪಕ್ಕಾ 5G ನಿಮ್ಮ ಮೊಬೈಲಲ್ಲೂ ಬರುತ್ತೆ. ಗೈಸ್, ನಾನಿರೋ ಈ ಜಾಗದಲ್ಲಿ 5G ಕವರೇಜ್ ಏನೋ ಇದೆ, ಬಟ್ ಯಾವಾಗಲೂ ನೋಡಿ 4G ಅಂತ ತೋರಿಸ್ತಾ ಇರುತ್ತೆ, 5G ಕನೆಕ್ಟ್ ಆಗಲ್ಲ. ಯಾಕೆಂದರೆ ಕಂಪ್ಲೀಟಾಗಿ 5G ಸಿಗ್ತಾ ಇಲ್ಲ ಇಲ್ಲಿ. ಸೊ ನೀವು ಈ ಕವರೇಜ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿ. ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ನೆಟ್ ಮಾನಿಟರ್ ಅಂತ. ಈ ಕಾಣ್ತಿದೆಯಲ್ಲ ಈ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಇನ್ಸ್ಟಾಲ್ ಮಾಡಿ. ನಾನು ಆಗಲೇ ಇನ್ಸ್ಟಾಲ್ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಅಪ್ಡೇಟ್ ಆಪ್ಷನ್ ಬರ್ತಾ ಇದೆ. ಸೊ ಅದಾದಮೇಲೆ ಈ ಆ್ಯಪ್ನ ಓಪನ್ ಮಾಡಿ. ಇದನ್ನ ಕ್ಯಾನ್ಸಲ್ ಕೊಡಿ. ನೆಕ್ಸ್ಟ್ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸರ್ವಿಸ್ ಮೆನು ಮೇಲೆ ಹೋಗಿ, ಅದಾದಮೇಲೆ ಫೋನ್ ಇನ್ಫೋ ಮೇಲೆ ಹೋಗಿ. ಸೊ ಹಂಗೆ ಸ್ಕ್ರೋಲ್ ಮಾಡಿ ಕೆಳಗೋಗಿ. ಸೊ ಇಲ್ಲಿ ಇದು ಕ್ಲಿಕ್ ಆಗಿರುತ್ತೆ, LTE ಈ ಥರ ಉದ್ದ ಇರೋದು. ಸೊ ನೀವೇನು ಮಾಡಬೇಕು, ಬರೀ NR ಓನ್ಲಿ ಇದ್ಮೇಲೆ ಕ್ಲಿಕ್ ಮಾಡಿ. ಸೊ NR ಓನ್ಲಿ ಏನಂದರೆ 5Gನ ಪ್ರಿಫರ್ ಮಾಡುತ್ತೆ, 5G ಬಿಟ್ಟು 4Gನ ಪ್ರಿಫರ್ ಮಾಡೋದೇ ಇಲ್ಲ. ಇದು ಯಾವಾಗಲೂ ಓನ್ಲಿ 5G ಥರ ವರ್ಕ್ ಆಗೋದೆ ಇದು NR ಓನ್ಲಿ. ನಿಮಗೇನು ಸ್ವಿಚ್ ಆಗುತ್ತಲ್ಲ 4G 5G, ಆ ಸ್ವಿಚ್ ಆಗೋದನ್ನ ಅವಾಯ್ಡ್ ಮಾಡೋದು ಈ NR ಓನ್ಲಿ. ಅದಾದಮೇಲೆ ಮತ್ತೆ ಇಲ್ಲೇನು ಸೆಟ್ಟಿಂಗ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಸೀದಾ ಎಕ್ಸಿಟ್ ಆಗಿ. ಸೊ ಆಮೇಲೆ ನೋಡಿ, ಇಲ್ಲಿ 4G ಡೈರೆಕ್ಟ್ 5G ಆಗಿ ಶಿಫ್ಟ್ ಆಗುತ್ತೆ. ಅದೇ ರೀತಿ ನಿಮಗೆ ಇಂಟರ್ನೆಟ್ಟು ಕೂಡ ಚೆನ್ನಾಗೇ ಸಿಗುತ್ತೆ. ಗೈಸ್, ನಿಮಗೇನಾದರೂ ಈ ಟ್ರಿಕ್ ವರ್ಕ್ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಆಗಲೇ ಚಾನಲ್ಗೆ ಹೊಸಬ್ರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರಮ್ ಟೆಕ್ ಡೋಸ್.